ಏನು ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಒಂದು ಬೃಹತ್ ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ ಮಾಡ್ತೀನಿ ಅಂತೇಳಿ ಹೊಂಟಾರ ಅವ್ರು. ಈಗಾಗಲೇ ಒಂದು 2-3 ಕಡೆ ಮಾಡ್ಯಾರ. ಇಲ್ಲಿ ಬಬಲೇಶ್ವರದಾಗ ಮಾಡಿದ್ರು, ಮತ್ತೆ ರಬಕವಿ ಭರನಾಟ್ಯ ಮಾಡಿದ್ರು, ಮತ್ತೆ ಗದಗ್ನಾಗ ಮಾಡಿದ್ರು. ಏನಾಗ್ಯದ ಅಂದ್ರೆ ಬೃಹತ್ ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ ಅಂದ್ರೆ ಇಲ್ಲಿ ನೀವು ಬಸವಾದಿ ಶರಣರ ಸಮಾವೇಶ ಮಾಡ್ರಿ, ನೀವು ಬಸವ ತತ್ವ ಬಸವಾದಿ ಶರಣರ ವಚನ ಪಾಲಿಸ್ತಿದ್ರ ಅಂದ್ರೆ ಅದರ ಮಾಡ್ರಿ. ಇಲ್ಲ ನೀವು ಹಿಂದೂ ಸಮಾವೇಶ ನೀವು ಮಾಡಕ್ ಸ್ವತಂತ್ರ, ನೀವು ಬೇಕಾದ್ ಮಾಡೋರು. ಈ ದೇಶದಲ್ಲಿ ತಮ್ಮ ಧರ್ಮಗಳನ್ನ ಪ್ರಚಾರ ಮಾಡ್ಲಿಕ್ಕೆ, ಸಮಾವೇಶ ಮಾಡ್ಲಿಕ್ಕೆ ಇದೆ. ಆದ್ರೆ ಈ ಕಲಬೆರಿಕೆ ಮಾಡ್ಲಿಕ್ಕೆ ಬರಬೇಡಿ. ಏನಪ್ಪಾ ಅಂತಂದ್ರೆ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅಲ್ಲ. ಇವತ್ತು ಬಸವಾದಿ ಶರಣರು ಈ ಹಿಂದೂ ಧರ್ಮವನ್ನ ಬಿಟ್ಟು, ಇವತ್ತು ಬಸವಣ್ಣವರು 8ನೇ ವಯಸ್ಸಿನಲ್ಲೇ ಈ ಹಿಂದೂ ಧರ್ಮವನ್ನ ಬಿಟ್ಟು ಹೋಗ್ತಾರೆ. ಕಟ್ಟಿದ ಜನವಾರನ ಕಿತ್ತೆಸೆದು ಹೋಗ್ತಾರೆ, ಮನೆ ಬಿಟ್ಟು ಹೋಗ್ತಾರೆ. ಹೋಗಿ ಒಂದು ಇಷ್ಟಲಿಂಗವನ್ನ ಅವರು ಆವಿಷ್ಕಾರ ಮಾಡಿ ಬಸವ ಕಲ್ಯಾಣದಲ್ಲಿಯೇ ಒಂದು ಲಿಂಗಾಯತ ಧರ್ಮವನ್ನ ಸ್ಥಾಪಿಸಿರ್ತಾರೆ. ಎಲ್ಲಾ ಬಸವಾದಿ ಶರಣರು ತಳಮಟ್ಟದ ಎಲ್ಲ ಒಂದು ಸಮಾಜದ ಶರಣರನ್ನ ಕರೆದುಕೊಂಡು ಇಂಥ ಒಂದು ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಆಗಿರ್ತಕ್ಕಂಥ ನೆಲದಲ್ಲಿ ಈ ಕನ್ನೇರಿ ಸ್ವಾಮಿಗಳು ಈ ಒಂದು ಕಲಬೆರಕೆ ಸಮಾವೇಶ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಇದು ಬಹಳ ಒಂದು ಬಸವ ಅಥವಾ ಲಿಂಗಾಯತರಿಗೆ ಬಹಳ ನೋವನ್ನು ತಂದಿರತಕ್ಕಂಥ ವಿಷಯ. ಕನ್ನೇರಿ ಸ್ವಾಮಿಗಳಂದ್ರೆ ಏನಂದ್ರೆ ಅವರೊಬ್ಬರು ಕೆಟ್ಟ ನಾಗರಿಕ. ಕೆಟ್ಟ ನಾಗರಿಕ. ನಾ ಹೇಳ್ತಾ ಇಲ್ಲ, ಸುಪ್ರೀಂ ಕೋರ್ಟ್ ಹೇಳಿದ್ದು. ಇವನು ನಾಗರಿಕ ಆಗ್ಲಿಕ್ಕೆ ಯೋಗ್ಯ ಇಲ್ಲ, ನಾಲಾಯಕ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ, ಹೈಕೋರ್ಟ್ ಹೇಳಿದೆ. ಮತ್ತಿನ್ನು ಸ್ವಾಮಿ ಆಗೋದಂತರೂ ನೆಕ್ಸ್ಟ್. ನಾಗರಿಕನೇ ಅಲ್ಲ, ಒಳ್ಳೆ ನಾಗರಿಕ ಅಲ್ಲ. ಅಂತ ಕೆಟ್ಟ ನಾಗರಿಕನ ಬಿಟ್ಟು ಇಲ್ಲಿ ನೀವು ಮುಂದೆ ಬಿಟ್ಟು ಈ BJP RSSನವರು ಅವರನ್ನ ಬಳಸಿಕೊಂಡು ಇವತ್ತು ಇಂಥ ಒಂದು ಬಸವಾದಿ ಶರಣರ ಒಂದು ಹೆಸರಿಗೆ ಮಸಿ ಬಳಿಯುವಂಥದ್ದು ಅಥವಾ ಅವರ ಒಂದು ವಚನಗಳನ್ನ ತತ್ವಗಳನ್ನ ತಿರುಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ ಇವರು ತಂದ್ರೆ ಅದರ ಜೊತೆಗೆ ಏನಂದ್ರೆ 2 ಉದ್ದೇಶದ ಅವ್ರಿಗೆ. ಏನಪ್ಪಾ ಅಂತಂದ್ರೆ ಜಾಗತಿಕವಾಗಿ ಬೆಳೆತಕ್ಕಂಥ ಬಸವ ತತ್ವ ಚಿಂತನೆ ಇವತ್ತು ಜಗತ್ತಿನಲ್ಲೇ ಇವತ್ತು ಬಸವಣ್ಣನವರು ಹೇಳಿರ್ತಕ್ಕಂಥ ಚಿಂತನೆ. ಈ ಮೋದಿಯವರ ಆದಿಯಾಗಿ ಎಲ್ಲರೂ ಕೂಡ ಬಸವಣ್ಣವರನ್ನ ನೀವು ಎಲ್ಲಿ ನೋಡ್ರಿ, ನೀವು ಪಾರ್ಲಿಮೆಂಟ್ ಜಗತ್ತಿನಲ್ಲಿ ಪ್ರಥಮ ಪಾರ್ಲಿಮೆಂಟ್ ಕೊಟ್ಟವರು ನಮ್ಮ ಇಂಡಿಯಾದವರು, ನಾಟ್ ಇಂಗ್ಲೆಂಡ್ದವರಲ್ಲ, ನಮ್ಮ ಇಂಡಿಯಾದವರು. ಅವರು ಬಸವಣ್ಣವರು ಬಸವ ಕಲ್ಯಾಣದಾಗ ಅಂತೇಳಿ ಹೇಳ್ತಕ್ಕಂಥ ವಿಚಾರಗಳನ್ನ ತಾವು ಕೇಳಿದಿರಿ. ಇದು ಒಂದು ವಿಚಾರ. ಈ ಒಂದು ಅವರು ಬೆಳೀತಕ್ಕಂಥ ಒಂದು ಪಬ್ಲಿಸಿಟಿ ಏನಿದೆ, ಚಿಂತನೆ ಏನು ಬೆಳೀತಾ ಇದೆ, ಅದನ್ನ ಒಂದು ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. 2ನೇದ್ದು, ಅಲ್ಲಿ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಸ್ಥಾಪನೆ ಆಗ್ತಾ ಇದೆ ದೊಡ್ಡ ಪ್ರಮಾಣದಲ್ಲಿ. ಅದರಲ್ಲಿ ಕೂಡ ಅವರು ಬಸವಣ್ಣವರು ಯಾವುದೇ ಧರ್ಮ ಸ್ಥಾಪಿಸಿಲ್ಲ, ಅವರು ಹಿಂದೂ ಧರ್ಮನೇ ಸುಧಾರಣೆ ಮಾಡ್ಯಾರ, ಹಿಂಗಂತ ಹೇಳಿ ಅವರು ಹೇಳ್ಕೊತ ಅದರೊಳಗೂ ಸಹಿತ ಅವರು ಬೇರೆ ಬಿಡ್ಬೇಕಂತ ಹೇಳ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ ನೋಡ್ರಿ, ಇವ್ರು ಹೇಳ್ತಾರೆ ಬಸವಣ್ಣವರು ಹಿಂದೂ ಧರ್ಮನೇ ಸ್ಥಾಪನೆ ಮಾಡಿಲ್ಲ ಅಂತ ಇವ್ರು ಹೇಳ್ತಾರೆ. 12ನೇ ಶತಮಾನದಲ್ಲಿ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು. ಹಿಂದೂ ಧರ್ಮನೇ ಸುಧಾರಣೆ ಮಾಡ್ಯಾರ ಅಂತ ಹೇಳ್ತಾ ಇದ್ದಾರೆ. 12ನೇ ಶತಮಾನದಲ್ಲಿ 280 ಕೋಟಿ ವಚನಗಳನ್ನಿದ್ದು, 280 ಕೋಟಿ ಅಂದ್ರೆ 160 ಕೋಟಿ ವಚನಗಳನ್ನ ವೈದಿಕರು ಹಿಂದೂಗಳು ಸುಟ್ಟಾಕ್ತಾರೆ. ಒಬ್ಬರನ್ನ ಹಿಂದೂಗಳು ಸುಟ್ಟಾಕಿದ್ವಿ. 160 ಕೋಟಿ ವಚನಗಳನ್ನ ಸುಟ್ಟಾಕ್ತಾರೆ. ಲಕ್ಷದ ಮೇಲೆ 96,000 ಶರಣರು ಇದ್ರಲ್ಲಿ ಇದರಲ್ಲಿ ಕಲ್ಯಾಣದಲ್ಲಿ 1,96,000 ಶರಣರು ಇದ್ರು. ಎಲ್ಲ ಲಕ್ಷಾನುಗಟ್ಟಲೆ ಶರಣರನ್ನ ಎಲ್ಲಿ ಬೇಕಾದ್ರೆ ಕೊಲೆ ಮಾಡ್ತಾರೆ. ಅದನ್ನ ಕೊಲೆ ಮಾಡಿದವ್ರು ಯಾರು? ಅವ್ರೇನ್ ಮುಸ್ಲಿಮರು ಕೊಂದ್ರ, ಏನ್ ಕ್ರೈಸ್ತರು ಕೊಂದ್ರ, ಇಲ್ಲ ಬೌದ್ಧರು ಕೊಂದ್ರ, ಏನ್ ಜೈನರು ಕೊಂದ್ರ, ಏನ್ ಪಾರ್ಸಿಗಳು ಕೊಂದ್ರ? ಅವ್ರನ್ನ ಕೊಂದವರು ಹಿಂದೂಗಳು. ಅಲ್ಲಿ ಒಂದು ಅಂತರ್ಜಾತಿ ವಿವಾಹ ಮಾಡ್ತಾರೆ ಬಸವಣ್ಣವರು. ಅವ್ರನ್ನ ಎಳೆಹೂಟ ಶಿಕ್ಷೆ ಆನೆಕಾಲಿ ಕಟ್ಟಿ ಅವ್ರ ಕಣ್ಣು ಕಿತ್ತು ಹಾಕುವಂಥದ್ದು, ಮತ್ತೆ ಅದರಿಂದನೇ ಎಲ್ಲ ಸಮಾಜ ಎಲ್ಲ ಒಂದು ಶರಣನ ಕೊಲೆ ಮಾಡಿರ್ತಕ್ಕಂಥದ್ದು. ಅವ್ರನ್ನ ಕೊಲೆ ಮಾಡಿದವರು ಹಿಂದೂಗಳೇ. ನೀವು ಕನ್ನೇರಿ ಸ್ವಾಮಿಗಳಿಗೆ ಕೇಳಕ್ ಬಯಸ್ತೇನೆ, ನೀವು ಬಸವಾದಿ ಶರಣರು ಹಿಂದೂಗಳೇ ಇದ್ರು, ಹಿಂದೂಗಳನ್ನ ಹಿಂದೂ ಸಮಾಜನೇ ಮಾಡಿದ್ರಂದ್ರ ಹಿಂದೂಗಳೇ ಯಾಕೆ ಅವ್ರು ಮಾಡಿರ್ತಕ್ಕಂಥ ಒಂದು ವಚನಗಳನ್ನ ಯಾಕೆ ಸುಟ್ರು? ಅವ್ರನ್ನ ಯಾಕೆ ಕೊಂದ್ರು? ಅವ್ರನ್ನ ಯಾಕೆ ಬಸವಣ್ಣವ್ರ ಗಡಿಪಾರ ಯಾಕೆ ಮಾಡಿಸಿದ್ರು? ಅವ್ರು ಹಿಂದೂ ಧರ್ಮನೇ ಅವ್ರು ಪ್ರತಿಪಾದನೆ ಮಾಡಿದ್ರಂದ್ರ ಯಾಕೆ ಅವ್ರನ್ನ ಹಿಂದೂಗಳೇ ಯಾಕೆ ನೀವು ಕೊಂದ್ರಿ? ಅವ್ರನ್ನ ಯಾಕೆ ಕೊಂದ್ರಿ? ನಿಮ್ಮ ವಂಶಸ್ಥರು ಯಾಕೆ ಕೊಂದ್ರು ಅಂತಕ್ಕಂಥ ಮಾತು ಬರ್ತದೆ. ಹಂಗಾಗಿ ಬಸವಣ್ಣವರು ಹಿಂದೂ ಧರ್ಮವನ್ನ ಪ್ರತಿಪಾದಿಸಿಲ್ಲ, ಅದನ್ನ ತಿರಸ್ಕಾರ ಮಾಡಿ ಲಿಂಗಾಯತ ಧರ್ಮವೆಂದ ಸಮಾಜವನ್ನ, ಲಿಂಗ ಭೇದ ಇಲ್ಲದೆ ಇರತಕ್ಕಂಥ, ಜಾತಿ ವರ್ಣ ವರ್ಗ ಭೇದ ರಹಿತವಾಗಿರ್ತಕ್ಕಂಥ ಧರ್ಮವನ್ನ
ಒಂದು ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡ್ತಾರೆ. ನೋಡ್ರಿ, ಇತ್ತೀಚೆಗೆ ಏನ್ ಮಾಡಿದ್ರು, ಬಸವಣ್ಣನ ಬೆನ್ನಿಗೆ ಚೂರಿಗೆ ಹಾಕಿದವ್ರೆ ಇವ್ರೆ, ಇಂಥವ್ರೆ. ನಿನ್ನೆ ಮನೆತನ ಹೋದ್ರು ಸಹಿತ ಇವ್ರ ಮಠಗಳದಾಗ ಒಂದು ಬಸವಣ್ಣನ ಫೋಟೋ ಇರ್ಲಿಲ್ಲ. ಮತ್ತೆ ಇನ್ನು ಕೆಲವೊಬ್ರು ಪಂಚಪೀಠದ ಕೆಲವೊಬ್ರು ಬಸವಣ್ಣನ ಫೋಟೋ ಹಾಕಿದ್ರ ಗೇಟ್ನೆ ತೆಳಗ್ ಹೋಗಂಗಿಲ್ಲ ಅಂತಿದ್ರು. ಇನ್ನು ಎಂದೂ ಬಸವ ಜಯಂತಿ ಆಚರಿಸಲಿಲ್ಲ ಇವರು. ಮತ್ತ ಅವರು ಸಾಂಸ್ಕೃತಿಕ ನಾಯಕ ಅಂತ ಒಪ್ಕೊಳಕ್ ತಯಾರಿಲ್ಲ. ಇಂಥವ್ರು ಇವತ್ತ ನಾವು ಬಸವಣ್ಣ ನಮ್ಮವ, ಬಸವಣ್ಣ ಹಿಂದೂ ಸಮಾಜ ಅದು ಇದು ತಿಳ್ಕೊಂಡ್ ತಗೊಂಡ್ ಹೊಂಟಾರಲ್ಲ, ಇವ್ರ ಉದ್ದೇಶ ಏನೈತಿ? ಇಷ್ಟೊಂದು ನೀವು ತಿರಸ್ಕಾರ ಮಾಡ್ಕೊತ ಬಂದಿರಿ. ಇದು ಎಲ್ಲ ಸಮಸ್ಯೆಗಳು ಪ್ರಾರಂಭ ಆಗಿದ್ದು ಒಂದಂದ್ರೆ ಬಸವಣ್ಣನವ್ರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಸರ್ಕಾರ ಘೋಷಣೆ ಮಾಡ್ತು. ಅವತ್ತಿನಿಂದ ಈ RSS BJP ಅವ್ರಿಗೆ ನಿದ್ದೆ ಹತ್ತಾ ಇಲ್ಲ. ಬೇರೆ ಬೇರೆ ವಿಚಾರದಾಗ ಅವ್ರು ವಚನ ದರ್ಶನ ಅಂತೇಳಿ ಒಂದು ಪುಸ್ತಕ ಬರೆದು ಗದಗಿನ ಒಬ್ಬ ಶಿವಾನಂದ ಸ್ವಾಮಿ ಅಂತೇಳಿ ಅವ್ನು ಏನೇನೋ ಪ್ರಯತ್ನ ಮಾಡ್ದ, ಅವ್ನು ಟುಶ್ ಹೊಡ್ದ. ಎಲ್ಲ ಒಂದು ಬಸವಾದಿ ಶರಣರು ಜಾಗೃತ ಆಗಿದ್ದಾರೆ ಈಗ. ಅದು ರಾಜ್ಯ ತುಂಬಾ ವಿರೋಧ ಆಗೋಣ ಅವ್ನು ಟುಶ್ ಹೊಡ್ದ ಹೋದ. ಇನ್ನೊಬ್ಬ ಹುಂಬ ಸ್ವಾಮಿನ ಹಿಡ್ಕೊಂಡು ಅವ್ರು ತಂದು ಈ ಕನ್ನೇರಿ ಸ್ವಾಮಿನ ಕರ್ಕೊಂಡ್ಬಂದು, ಈ ಕನ್ನೇರಿ ಸ್ವಾಮಿಗೆ ಹೇಳ್ತೀನಿ, ಇನ್ನೊಂದು ಮಾತು ಹೇಳಕ್ ಬಯಸ್ತೀನಿ, ಇವನು ಸ್ವಾಮಿನೇ ಆಗಕ್ ಬರಂಗಿಲ್ಲ. ಇವನೇನು ಸನಾತನ ಧರ್ಮವನ್ನು ಏನು ಪ್ರತಿಪಾದನೆ ಮಾಡ್ತಾನ, ಸನಾತನ ಧರ್ಮದ ಪ್ರಕಾರ ಇವನಿಗೆ ಯಾರು ಸ್ವಾಮಿ ಮಾಡಂಗಿಲ್ಲ. ಇವ್ ಅಷ್ಟ ಮಠಕ್ಕೆ ಹೋಗಿ ಕೇಳ್ರಿ ಸ್ವಾಮಿ ಮಾಡ್ತಾರ ಕೇಳ್ರಿ, ಇಲ್ಲ ಪಂಚಾಚಾರ ಮಠಕ್ಕೆ ಹೋಗಿ ಕೇಳ್ರಿ ಇವ್ನು ಸ್ವಾಮಿ ಮಾಡ್ತಾರ ಕೇಳ್ರಿ. ಇವನು ಸ್ವಾಮಿ ಆಗಿದ್ದೆ ಬಸವಣ್ಣನ ದಯದಿಂದ. ಬಸವಣ್ಣನ ಮಠಕ್ಕೆ ಆಗ್ಯದ, ಅವನ ಮಠನೂ ಕೂಡ ಬಸವಣ್ಣನ ಬಸವ ತತ್ವದ್ದು. ಆದ್ರೆ ಬಸವ ತತ್ವ ಆಚರಣೆ ಇಲ್ಲ. ಬಸವಣ್ಣನ ಒಂದು ತತ್ವದಿಂದನೇ, ಬಸವಣ್ಣನ ವಿಚಾರಗಳಿಂದ ಇವನು ಸ್ವಾಮಿ ಆಗಿದ್ದಾನೆ ಹೊರತಾಗಿ ಇವನು ಕಾವಿ ಬಟ್ಟೆ ಸಿಗ್ತಿದಿಲ್ಲ. ಇದು ಒಂದು ಸತ್ಯವಾಗಿರ್ತಕ್ಕಂಥ ಘಟನೆ. ವಿಭೂತಿ ಹಚ್ಚಿದ್ಬಿಟ್ಟು ಕುಂಕುಮ ಹಚ್ತಾನ. ಮತ್ತ ಏನಾಗಿತ್ತಂದ್ರ ಇನ್ನೊಂದ್ ಏನಂದ್ರ, ಈ BJP RSS ನವ್ರು ಏನ್ ಮಾಡ್ಲಕತ್ತಾರಂದ್ರ, ದಕ್ಷಿಣ ಭಾರತದಾಗ ಇವ್ರಿಗೆ ಸ್ವಂತ ಅಧಿಕಾರದಿಂದ ಸ್ವಂತ ಬಲದಿಂದ ಬರ್ಲಿಕ್ಕೆ ಆಗ್ತಾ ಇಲ್ಲ. ಬೇರೆ ಬೇರೆ ಸಮಸ್ಯೆಗಳು ನೋಡಿದಿರ್ತಾವೆಲ್ಲ. ಆದ್ರೆ ಏನಾರ ಮಾಡಿ ಒಬ್ಬ ಏಜೆಂಟ್ ಹುಡ್ಕಾಡಕತ್ತಿದ್ರು ಅವರು, ಇಂಥ ಕಮಲದ ಹೂವು ಬೆಳೆಸ್ಲಿಕ್ಕೆ. ಇಂಥ ಒಬ್ಬ ಏಜೆಂಟ್ ಕನ್ನೇರಿ ಸ್ವಾಮಿನ ಹಿಡ್ಕೊಂಡ್ ಕೂತಾರೆ. ಆದ್ರೆ ಅವ್ರಿಗೆ ಅನ್ಸೈತಿ, ಈಗ ಬಸವಣ್ಣನ ಇಷ್ಟು ಜೋರ್ ನಡೆದೈತಲ್ಲ, ಈ ಹಿಂದಿನ ಸರ್ಕಾರದಲ್ಲಿ ಅದು ಬಸವಣ್ಣ ಅವ್ರಿಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು, ಯಾವುದೇ ಒಬ್ಬ ಲಿಂಗಾಯತ ಅನಿಸ್ಕೊಂಡ ಒಬ್ಬ ಮುಖ್ಯಮಂತ್ರಿ ಆಗ್ಲಿ ಮಂತ್ರಿ ಆಗ್ಲಿ ಯಾವನು ಮಾಡದೇ ಇರತಕ್ಕಂಥ ಕೆಲಸ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಬಸವಾದಿ ಶರಣರ ವಿಚಾರಕ್ಕೆ ಮಾಡಿದರು. ಇದನ್ನ ನೋಡಿ ಇವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಇನ್ನು ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ತೊಂದರೆ ಆಗ್ತದೆ ಅಂತ ತಿಳ್ಕೊಂಡು ಅವರು ಈ ರೀತಿ ಮಾಡ್ತಾ ಇದ್ದಾರೆ. ಮತ್ ನಾ ಅವ್ರಿಗೆ ಹೇಳಿಕ್ ಬಯಸ್ತೇನೆ, ಅವರಿಗೆ ಸ್ವಾಮಿಗಳಿಗಾಗ್ಲಿ ಅಥವಾ BJP ಅವ್ರಿಗಾಗ್ಲಿ ಅಥವಾ RSS ನವಲ್ಲಿ ಅಥವಾ ಕನ್ನೇರಿ ಸ್ವಾಮಿಗೆ, ಲಿಂಗಾಯತ ಪ್ರತ್ಯೇಕ ಧರ್ಮ ಐತಿ. 1871 ಸೆನ್ಸಸ್ ತೆಗೆದು ನೋಡ್ರಿ, ನೋಡಕ್ತಾ ಇರಲ್ಲ ಅವರು. ಅವ್ರಿಗೆ ಕಾನೂನೇ ಬೇಕಾಗಿಲ್ಲ, ಅಂಬೇಡ್ಕರ್ಜಿ ಬೇಕಾಗಿಲ್ಲ, ಯಾವ್ದು ಸಂವಿಧಾನ ಬೇಕಾಗಿಲ್ಲ. ಅವ್ರು ಹೇಳಿದ್ದೆ ಕಾನೂನು ಅಂತಾರ ಅವರು. ಇಲ್ಲಿ ಬಂದ ಸಮಸ್ಯೆ ಇವತ್ತು ಭಾರತದಲ್ಲಿ ನಡೆದಿದ್ದೇನಂದ್ರೆ, ಈ ಕನ್ನೇರಿ ಸ್ವಾಮಿ ಅಂತವ್ರು ಇವ್ರು ಏನಂದಾರಲ್ಲ RSS ನವರು, ತಾವು ಹೇಳಿದ್ದೆ ಕಾನೂನು, ಉಳಿದಿದ್ದೇನು ಹೇಳ್ಬೇಡ್ರಿ ನಮಗಂತಕ್ಕಂಥ. 1871 ಮೈಸೂರು ಸೆನ್ಸಸ್ ತೆಗೆದು ನೋಡ್ರಿ, ಮದ್ರಾಸ್ ಸೆನ್ಸಸ್ ತೆಗೆದು ನೋಡ್ರಿ, ಅಲ್ಲಿ ಹಿಂದೂಸ್ ಅಂತೇಳಿ ಬರ್ತದೆ, ಕಾಲಂ ಬರ್ತಾರೆ ಹೇಳ್ತೇನೆ. 1871 ಸೆನ್ಸಸ್ ಹಿಂದೂಸ್ ಅಲ್ಲಿ A ಬ್ರಾಹ್ಮಣ, B ಕ್ಷತ್ರಿಯ, C ವೈಶ್ಯ, D ಶೂದ್ರ, ಇಷ್ಟು ಬರೀತಾರೆ. ಇದ್ರಾಗ ಎಲ್ಲಿ ಲಿಂಗಾಯತ ಬರ್ದಿಲ್ಲ. ಅದರ್ ಆರ್ಡರ್ಸ್ ಅಂತ ಬರೀತಾರೆ ತೆಳಗೆ. ಅದರ್ ಆರ್ಡರ್ಸ್ ಅಲ್ಲಿ ನಂಬರ್ 1 ಜೈನ, ನಂಬರ್ 2 ಲಿಂಗಾಯಸ್, ನಂಬರ್ 3 ಹಳೆ ಕನ್ನಡಿಗ ಅಂತ ಹೇಳಿ ಬರೀತಾರೆ. ಅದರ ಅರ್ಥ ಈ ಹಿಂದೂ ಧರ್ಮದಲ್ಲಿ ಇರೋದಿಲ್ಲ. ನೀವು ಈಗಾದ್ರೂ ಸರ್ಕಾರಿ ದಾಖಲೆ ತೆಗೆದು ನೋಡಿ, 1871 ತನೂ ಕೂಡ ನಮ್ದು ಲಿಂಗಾಯತ ಧರ್ಮ ಅಂತ ಹೇಳಿ ದಾಖಲೆಗಳಲ್ಲಿದೆ. ಆದ್ರೆ ಮುಂದೆ ಏನಾಗ್ತದೆ, 1881 ಒಂದು ಸೆನ್ಸಸ್, ನೆಕ್ಸ್ಟ್ ಸೆನ್ಸಸ್ ನಲ್ಲಿ C ರಂಗಾಚಾರ್ಯುಲು ಅಂತೇಳಿ ಒಬ್ಬ ದಿವಾನ, ಮೈಸೂರು ದಿವಾನ, ದುರುದ್ದೇಶದ ಪೂರ್ತಿಯಾಗಿ ಏನ್ ಮಾಡ್ತಾನವ, ಈ ಲಿಂಗಾಯತನ ಒಯ್ದು ಹಿಂದೂದೊಳಗೆ ಸೇರಿಸ್ತಾನೆ, ಶೂದ್ರ ಕ್ಯಾಟಗರಿ ಒಳಗೆ ಸೇರಿಸ್ತಾನೆ 1881 C ರಂಗಾಚಾರ್ಯುಲು. ಇವನ ಒಂದು ದುರುದ್ದೇಶದಿಂದ ಏನಾಗೈತಿ, ಕನ್ಫ್ಯೂಷನ್ ಕ್ರಿಯೇಟ್ ಆಗಿ ನಾವು 1871 ಸೆನ್ಸಸ್ ನಲ್ಲಿ ಏನಿದೆ, ಅದಕ್ಕಿಂತ ಮೊದಲು ಏನಿದೆ, ಲಿಂಗಾಯತ ಒಂದು ರೆಜಿಮೆಂಟ್ ಸಹಿತ ಇತ್ತು. ಮಿಲಿಟರಿ ಒಳಗೆ ಲಿಂಗಾಯತ ರೆಜಿಮೆಂಟ್ ಅಂತ ಇತ್ತು. ಸಾಕಷ್ಟು ಜನ ಸ್ವಾಮಿಗಳು, ಸಾಕಷ್ಟು ಜನ ವಿದೇಶಿಗರು ಸಹಿತ ಹೇಳ್ಯಾರ, ಬಸವ ಫಿಲಾಸಫಿ ಲಿಂಗಾಯತ ಧರ್ಮ ಒಂದು ಸಪರೇಟ್ ಅಂತಕ್ಕಂಥದ್ದನ್ನು ಎಲ್ಲರೂ ಹೇಳಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅದಕ್ಕೆ ಇವ ಏನ್ ಮಾಡ್ದ, ಇವ 70 ವರ್ಷ ಹೆಚ್ಚು ಕಡಿಮೆ, ಕನ್ನೇರಿ ಸ್ವಾಮಿಗೆ ಒಂದು 70 ವರ್ಷ ಇರ್ಬೇಕು, ನನಗೆ ಗೊತ್ತಿಲ್ಲ. ಇಷ್ಟು ವರ್ಷ ಸುಮ್ಮದಾನ. ಹಿಂದೆ 2017-18 ಲಿಂಗಾಯತ ರ್ಯಾಲಿ ನಡೀತು, ಇಷ್ಟು ಜೋರ್ ನಡೀತು, ಎಲ್ಲ ನಡೀತು. 60 ಅವ್ರು ಅವಾಗ ಇಷ್ಟು ವರ್ಷ ಸುಮ್ ಕೂತಿದ್ದಾನೆ. ಇವನು ಸುಮ್ ಕೂತ್ಕೊಂಡು ಅವಾಗ ಏನು ಹೇಳಿಲ್ಲ ಇವ, ಬಸವಾದಿ ಶರಣರು ಹಿಂದೂ ಧರ್ಮ ಹೇಳ್ಯಾರತ್ತ ಯಾಕೋ ಹೇಳಿಲ್ಲ ಒಟ್ಟವ. ಎಷ್ಟು 10 ವರ್ಷ ಮೊದಲಿಂದ ನಡೆದದ, ಮತ್ತು ರೀಸೆಂಟ್ಲಿ ಬಹಳ ದೊಡ್ಡ ಪ್ರಮಾಣ ನಡೆದದ. ಆದ್ರೆ ಈಗ ಸಿದ್ದೇಶ್ವರ ಸ್ವಾಮಿಗಳು ಭಕ್ತ ಅನ್ಕೊಂಡು, ಸಿದ್ದೇಶ್ವರ ಸ್ವಾಮಿಗಳು ಲಿಂಗೈಕ್ಯ ಆದ್ಮೇಲೆ ತನ್ನ ಬಾಲ ಬಿಚ್ಚಕ್ ಶುರು ಮಾಡ್ಯಾನ. ಇವನು ಸಿದ್ದೇಶ್ವರ ಸ್ವಾಮೀಜಿಗಳು ಇದ್ರಂದ್ರೆ ಹೇಳ್ತಿದ್ರು ಅವಂಗ, ಬುದ್ಧಿ ಹೇಳ್ತಿದ್ರು ಅವಂಗ, ನೀ ಸರಿಯಲ್ಲಪ್ಪ,
ಸ್ವತಃ ಸಿದ್ದೇಶ್ವರ ಸ್ವಾಮೀಜಿಗಳೇ ಜಾಗತಿಕ ಧರ್ಮಗಳಂತ ಒಂದು ಲಿಸ್ಟ್ ಮಾಡ್ಯಾರ. ಜಾಗತಿಕ ಧರ್ಮಗಳಂತ ಹೇಳಿ ಹಿಂದೂ ಧರ್ಮ ಒಂದು ಬರ್ದಾರ, ಬೇರೆ ಬೇರೆ ಇಸ್ಲಾಂ ಬರ್ದಾರ, ಬೇರೆ ಬೇರೆ ಬರ್ದಾರ, ಲಿಂಗಾಯತ ಧರ್ಮ ಅಂತ ಸಪರೇಟ್ ಬರ್ದಾರ. ಅವ್ರ ಆಚರಣೆಗಳು ಎಲ್ಲ ಬರ್ದಾರ. ಇವನು ಸಿದ್ದೇಶ್ವರ ಸ್ವಾಮೀಜಿಗಳ ಧರ್ಮಗಳಂತ ಬರ್ತದೆ. ಸಿದ್ದೇಶ್ವರ ಸ್ವಾಮೀಜಿಗಳ ಶಿಷ್ಯ ಆಗಿದ್ದಂದ್ರೆ ಅದನ್ನ ತೆಗೆದು ನೋಡ್ಬೇಕು. ಹಂಗಾಗಿ ಲಿಂಗಾಯತ ಒಂದು ಸ್ವತಂತ್ರ ಧರ್ಮ. ಈ ಕಲಬೆರಕೆ ಮಾಡ್ತಕ್ಕಂಥದ್ದು ಈ ಸ್ವಾಮಿ ಮತ್ತು ಎಲ್ಲಿ ಬೇಕಾದಲ್ಲಿ ಹೋಗಿ ಎಲ್ಲಾ ಸ್ವಾಮಿಗಳಿಗೆ ಬೈಯೋದು. ಬಸವ ತಾಲಿಬಾನಿ ಅನ್ನೋದು. ತಾಲಿಬಾನಿ ಅಂದ್ರೆ ಏನು? ತಾಲಿಬಾನ್ ಅಂದ್ರೆ ಏನು? ಬಸವ ತಾಲಿಬಾನಿ ಅಂದ್ರೆ ತಪ್ಪಾಗುದಿಲ್ಲ ಇದು? ಇದನ್ನ ನಾವು ಕೇಳ್ಕೊಂಡು ಸುಮ್ಮನೆ ಇರ್ಬೇಕಾ? ತಾಲಿಬಾನ್ ಅಂತ ಏನ್ ಮಾಡ್ಯಾರ ಬಸವಣ್ಣವರು? 1,96,000 ಜನ ಶರಣರು ಅಲ್ಲೇ ನಿಂತು ಹೋರಾಟ ಮಾಡಿದಾರ. ಒಂದು ಸೈನ್ಯ ಹಿಮ್ಮೆಟ್ಟಿಸಿದ್ರು. ಚಾಲುಕ್ಯ ಇವೊಂದು 12ನೇ ಶತಮಾನದಾಗೆ ಅವ್ರು ಹಿಂಸೆ ಮಾಡೋದು ಬೇಡ ಅಂತ ಹೇಳಿ ನಮ್ಮ ಲಿಟ್ರೇಚರ್ ನಮ್ದೇನದ ವಚನ ಸಾಹಿತ್ಯನ ಕಟ್ಕೊಂಡು ನಾವು ರಕ್ಷಣೆ ಮಾಡಿ ಸಾಕಂತ ಹೇಳಿದ್ರು ಅವ್ರು. ಹೊರತಾಗಿ ಅಲ್ಲಿತ್ತು ಹೊಳ್ಳಿ ಖಡ್ಗ ತಗೊಂಡು ಹೋರಾಟ ಮಾಡ್ರಿ ಅಂತ ಹೇಳಿಲ್ಲ ಅವ್ರು. ಯಾಕೆ ಹೇಳಿಲ್ಲ ಅಂದ್ರೆ ಹಿಂಸೆ ಬೇಡ, ನನ್ನ ಒಂದು ಇತಿಹಾಸಕ್ಕೆ ಹಿಂಸೆ ಮಾಡೋದು ಬೇಡ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಹಂಗಾಗಿ ಇವರು ಇದನ್ನ ನಿಲ್ಲಿಸ್ಬೇಕು. ಈ ಸ್ವಾಮಿಗಳಿಗೆ ಈ ಕರ್ನಾಟಕದಿಂದಾನೇ ಇವ್ರಿಗೆ ಬಹಿಷ್ಕಾರ ಹಾಕ್ಬೇಕು. ಈಗಾಗಲೇ ಹಿಂದಿನ ದಿನಮಾನದಲ್ಲಿ ನೋಡ್ರಿ ನಾವು ಬಿಜಾಪುರದ ಬಹಿಷ್ಕಾರ ಹಾಕಿದ್ರು. ಕೋರ್ಟ್ ಕೂಡ ಎತ್ತಿ ಹಿಡಿತು, ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿತು. ಹಂಗಾಗಿ ಇವನು ಧರ್ಮದ ಮಧ್ಯೆ ಒಂದು ಜನರ ಮಧ್ಯೆ ಏನದಲ್ಲ ವೈಷಮ್ಯವನ್ನು ಬೆಳೆಸ್ಕೊತ ಲಿಂಗಾಯತ ಸ್ವಾಮಿ ಬಸವ ತತ್ವಗಳನ್ನ ಬಸವ ವಚನಗಳನ್ನ ಹೇಳೋರಿಗೇನೆ ಇವನು ಬೈಕೋತ್ ಹೊಂಟಾನ. ಅಂದ್ರೆ ನಾವು ಬಸವಣ್ಣ ವಚನ ಹೇಳಕ್ಕೆ ನಾವು ಸ್ವತಂತ್ರ ಇಲ್ಲ ಅನ್ನಂಗ ಆಯ್ತಲ್ಲ. ಈ ದೇಶದಲ್ಲಿ ಸ್ವತಂತ್ರ ಭಾರತದಲ್ಲಿ ಈ ಪರಿಸ್ಥಿತಿ ತಂದು ಇಡ್ತಾ ಇದ್ದಾನೆ ಇವನು. ಅದಕ್ಕೆ ಇವನನ್ನ ಕೊಲ್ಹಾಪುರದಾಗೆ ಇರ್ಬೇಕು. ಅವ ಕಡೆ ಬರಬಾರ್ದು. ಕರ್ನಾಟಕದಲ್ಲಿ ಎಂಟ್ರಿ ಕೊಡದೆ ಇರ್ದಂಗೆ ನಮ್ಮ ಮಾನ್ಯ ಗೃಹ ಸಚಿವರು, ನಮ್ಮ ಸರ್ಕಾರ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತ ಹೇಳಿ ನಾನು ತಮ್ಮ ಮುಖಾಂತರ ಮನವಿಯನ್ನ ಮಾಡ್ಲಿಕ್ಕೆ ಬಯಸ್ತೇನೆ.